ಒಂದೊಂದ್ಸಲ ಈ ಪ್ರಿಯಾ ಮಾತಲ್ಲೂ ಸತ್ಯ ಇರತ್ತೆ. ಅಲ್ಲ, ಈ ಪರಿಮಳ ಅರ್ಜುನ್ ಸರ್ಗೆ ಕಾಲೇಜಲ್ಲಿ ಕ್ರಶ್ ಅಂತೆ, ಅದನ್ನೆಲ್ಲ ಕಾಲೇಜಲ್ಲೇ ಮುಗಿಸ್ಬೇಕು. ಅದನ್ ಬಿಟ್ಟು ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಮನೆ ತನಕ ಹುಡ್ಕೊಂಡ್ ಬಂದಿದ್ದಾಳೆ ಅಂತಂದ್ರೆ ಅದೇನ್ ಚೆನ್ನಾಗಿರತ್ತೆ. ಈ ಅರ್ಜುನ್ ಸರ್ಗೂ ಬುದ್ಧಿ ಬೇಡವಾ? ಅವಳ ಥರನೇ ಅವಳ ಸಮಕ್ಕೆ ಆಡ್ತಾರೆ. ಪುಣ್ಯಕ್ಕೆ ನಿನ್ನೆ ಮೀರಾ ಪೂರ್ತಿ ಇರ್ಲಿಲ್ಲ, ಅರ್ಧಕ್ಕೆ ಹೋದ್ಲು. ಅವಳೇನಾದ್ರೂ ಪೂರ್ತಿ ಇದ್ದಿದ್ರೆ ಇವ್ರ ಅವತಾರಗಳನ್ನ ನೋಡಿ ನೀವು ಬೇಡ, ನಿಮ್ ಸಹವಾಸನೂ ಬೇಡ ಅಂತ ಒಪ್ಕೊಂಡಿರೋ ಮದ್ವೆನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿರೋಳು. ಹೆಲೋ, ನನ್ನೇ ಬೈಕೋತಿದ್ದೀರಾ? ಇಲ್ಲ, ನಿಮ್ ಬಗ್ಗೆ ಅಲ್ಲ. ಸೀರಿಯಸ್ಲಿ? ಓಕೆ, ಬಚಾವ್. ನಾನು ನೀವು ರೆಗ್ಯುಲರ್ ಆಗಿ ಡ್ರಿಂಕ್ಸ್ ಮಾಡ್ತೀರಾ? ನಾನಾ? ಡ್ರಿಂಕ್ಸಾ? ಸೊ ರಾತ್ರಿ ನಡೆದಿರೋದು ಯಾವುದು ನೆನಪಿಲ್ಲ ನಿಮ್ಗೆ? ಏನಾಯ್ತು ಮೇಡಮ್? ಅರ್ಜುನ್ ಕೂಡ ಅದನ್ನೇ ಹೇಳ್ತಿದ್ದ. ನೀವ್ ಯಾವತ್ತೂ ಡ್ರಿಂಕ್ಸ್ ಮಾಡಿದವ್ರೆ ಅಲ್ಲ, ಪಾರ್ಟಿನ್ ಸ್ಪಾಯಿಲ್ ಮಾಡೋದಕ್ಕೆ ಯಾರೋ ಏನೋ ಮಿಕ್ಸ್ ಮಾಡಿರ್ಬೇಕು ಅಂತ. ಬಟ್ ಎನಿವೇ, ಐ ರಿಯಲಿ ಫೀಲ್ ಸಾರಿ ಫಾರ್ ವಾಟ್ ಎವರ್ ಹ್ಯಾಪನ್ಡ್ ಯೆಸ್ಟರ್ಡೇ. ಏನ್ ಮಾಡೋದಕ್ಕಾಗಲ್ಲ. ಪಾರ್ಟಿ ಅಂದ್ರೆ ಯಾರಾದ್ರೂ ಏನಾದ್ರೂ ಕಿತಾಪತಿ ಮಾಡೋದಕ್ಕೆ ಕಾಯ್ತಿರ್ತಾರೆ. ಬಟ್ ಎನಿವೇ, ಅಷ್ಟು ದಿನದಿಂದ ನಿಮ್ ಮನ್ಸಲ್ಲಿದ್ದದನ್ನ ನೀವು ಹೊರಗೆ ಹಾಕಿದ್ರಲ್ಲ, ದಟ್ಸ್ ಗುಡ್. ಯಾವತ್ತೂ ಒತ್ತಡಗಳನ್ನ ಮನ್ಸಲ್ಲಿ ಇಟ್ಕೋಬಾರ್ದು, ಹೊರಗೆ ಹಾಕ್ಬಿಡ್ಬೇಕು. ಹೌದು, ನಿಮ್ ಡಿವೋರ್ಸ್ಗೆ ನಿಮ್ಮ ಅತ್ತೆನೇ ಕಾರಣನಾ? ಅದೇನು ನಿನ್ನೆ ರಾತ್ರಿ ನೀವು ಹಾಗೆ ಹೇಳ್ದಾಗಿತ್ತು. ನಾನು ಹಾಗನ್ನ? ಎಸ್, ನೀವೇ. ಅತ್ತೆ ಮತ್ತೆ ನಿಮ್ ಮಧ್ಯೆ ಇರೋ ಬಾಂಡಿಂಗ್ ನೋಡ್ತಿದ್ರೆ ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಗ್ತಿತ್ತು. ನೀವ್ ನಿಮ್ ಅತ್ತೆ ಬಗ್ಗೆ ಎಷ್ಟು ಹೇಳ್ತಿದ್ರಿ ಗೊತ್ತಾ? ಬಿಟ್ರೆ ಒಂದಿಡೀ ದಿನ ಹೇಳ್ತಿದ್ರಿ. ಆದ್ರೆ ಅದೇ ಅತ್ತೆ ಬಗ್ಗೆ ಏನ್ ಹೇಳ್ದೆ? ಅತ್ತೆ ಬಗ್ಗೆ ಏನ್ ಹೇಳ್ದೆ ನಾನು? ಸರಿಯಾಗಿ ಹೇಳಿ. ಅವ್ರ ಬಗ್ಗೆ ತಪ್ಪಾಗೇನು ಹೇಳಿಲ್ಲ ತಾನೆ? ನಿಮ್ಮ ಆತಂಕನೇ ಹೇಳ್ತಾ ಇದೆ ಡಿವೋರ್ಸಿಗೆ ಕಾರಣ ನಿಮ್ಮತ್ತೆ ಅಂತ. ನೀನ್ ಯಾಕೆ ಹೀಗೆ ಆಟ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ನಿನ್ಗೇನ್ ಕಷ್ಟ ಆಗ್ತಿದೆ ಮಣಿ? ನಿನಗೆ ಗೊತ್ತಾಗ್ತಿಲ್ಲ. ಡೇ ಬೈ ಡೇ ನಿನ್ನಿಂದ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಒಂದಿನ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೂ ಏನಾದ್ರೂ ಒಂದು ಅವಾಂತರ ಮಾಡ್ತಿದ್ಯಾ. ಅವತ್ ನೋಡಿದ್ರೆ ಮಗುನ ಅಲ್ಲೆಲ್ಲೋ ಎಸ್ಟ್ ಬಂದಿದ್ದೆ, ನಿನ್ನೆ ನೋಡಿದ್ರೆ ಮಗು ಅನ್ಕೊಂಡು ದಿಂಬನ್ನ ಹೊರಗಡೆ ಎಸ್ಟ್ ಬಂದಿದ್ಯಾ. ನಾನು ಜಾಗಿಂಗ್ ಮುಗಿಸ್ಕೊಂಡು ಬರೋವಾಗ ದಿಮ್ ನನ್ನ ಕೈಗೆ ಸಿಕ್ತು. ನೋಡು, ನಿನಗೆ ಮಗು ಭಯ ಹೋಗಲ್ಲ. ಆ ಭಯ ಹೋಗೋವರೆಗೂ ನೀನ್ ಸರಿ ಆಗಲ್ಲ. ಏನಾದ್ರೂ ಮಾತಾಡು ಮಣಿ, ನನ್ನ ಪ್ರಶ್ನೆಗಳಿಗೆ ಆನ್ಸರ್ ಮಾಡು. ಏನಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಭಯ ಪಟ್ಕೊಳ್ತಿದ್ಯಾ? ನನಗಿಷ್ಟ ಇಲ್ಲ ಅಷ್ಟೇ. ನಿನಗಿಷ್ಟ ಇಲ್ಲ ಅಂದ್ರೆ ಹೇಗೆ? ನಿನ್ನ ಆರೋಗ್ಯದ ಬಗ್ಗೆ ನಿನಗೆ ಕೇರೇ ಇಲ್ವಾ? ನಿಮಗ್ ನನ್ ಬಗ್ಗೆ ಕೇರ್ ಇದ್ರೆ ಪದೇ ಪದೇ ಈ ವಿಷಯದ ಬಗ್ಗೆ ಮಾತಾಡೋದನ್ನ ಬಿಟ್ಬಿಡಿ. ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಸುತ್ತ ಪ್ರಪಂಚದ ಅರಿವೇ ಇಲ್ಲ ನಿನಗೆ. ನೆಮ್ಮದಿಯಾಗಿರ್ದೆ ಏನ್ ಮಾಡ್ತೀಯಾ? ನಾವು ನಮ್ಮ ನೆಮ್ಮದಿಗಳನ್ನ ಹಾಳು ಮಾಡ್ಕೊಂಡು ಹುಚ್ಚಿಡ್ಸ್ಕೋಬೇಕು ಅಷ್ಟೇ. ನಿನ್ನೆ ರಾತ್ರಿ ಆ ದಿಂಬನ್ ಮಗು ಅನ್ಕೊಂಡು ಹೊರಗಡೆ ಎಷ್ಟು ಬಂದಿಯಲ್ಲ, ಆಮೇಲೆ ನಾನು ಎಷ್ಟು ಮಾತಾಡ್ಸಿದ್ರು ನನ್ನನ್ನು ಮಾತಾಡಿಸ್ದೆ. ನನ್ನ ಕಡೆ ತಿರುಗೂ ನೋಡದೆ ಹೋಗಿ ಮಲ್ಕೊಂಡ್ಯಲ್ಲ. ನನ್ನನ್ನು ಬೇಕು ಅಂತ ಅವಾಯ್ಡ್ ಮಾಡಿದ್ಯಾ ಇಲ್ಲ ನಿನಗೆ ಮೈ ಮೇಲೆ ಪ್ರಜ್ಞೆನೇ ಇರ್ಲಿಲ್ವಾ? ನನಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ?
ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ್ಯ. ಟ್ರೀಟ್ಮೆಂಟ್ ಮಾತ್ರ ಯಾಕೆ ಬೇಕಿಲ್ಲ? ನೀವು ಫೋರ್ಸ್ ಮಾಡಿದ್ರೆ ನಾನು ಈ ಮನೇಲೇ ಇರಲ್ಲ. ಮಣಿ, ಹೌದು, ನಾನು ಮನೆ ಬಿಟ್ಟು ಹೋಗ್ತೀನಿ, ನೀವು ಇಲ್ಲೇ ಇರಿ. ಮಣಿ, ನೀನೇನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ರೆ ಮನೇಲಿ ಯಾರಿಗಾದ್ರು ಪರ್ಸನಲ್ ಆಗಿ ಲಾಭ ಇದೆಯಾ? ನೀನ್ ಕೋಪ ಮಾಡ್ಕೊಂಡು ಮಾತಾಡ್ತಿರೋದು ನೋಡಿದ್ರೆ ನನ್ಗೇನೋ ಹಾಗೆ ಅನಿಸ್ತಿದೆ. ನೀವು 1000 ಅನ್ಕೊಳ್ಳಿ ಕರ್ಣ, ಅದ್ ನಿಮಗ್ ಬಿಟ್ಟಿದ್ದು. ಆದ್ರೆ ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡಿ. ಇಲ್ಲ, ಸಾಧ್ಯನೇ ಇಲ್ಲ. ಅತ್ತೆ ಅಂತ ನಾನೇ ಕೇಳ್ತೀನಿ. ಅದನ್ನೇ ನಾನ್ ಕೇಳ್ತಾ ಇದ್ದೀನಿ. ಅತ್ತೆ ಹೆಸರು ಯಾಕೆ ತಗೊಂಡ್ರಿ? ನಾನ್ ತಗೊಂಡಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನೀವ್ ತಗೊಂಡ್ರಿ, ಅದಕ್ಕೆ ಎಲ್ರೂ ಸಾಕ್ಷಿ ಇದ್ದಾರೆ. ನಿಮ್ ಅತ್ತೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನೀವು ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ರಿ. ಈ ಡಿವೋರ್ಸಿಗೆ ಕಾರಣ ನಿಮ್ ಅತ್ತೆನೇ ಅಂತ ಹೇಳಿ ನೀವಿನ್ನೇನೋ ಹೇಳೋದಕ್ಕೆ ಕಂಟಿನ್ಯೂ ಮಾಡ್ತಿದ್ರಿ. ಆದ್ರೆ ಅಷ್ಟರಲ್ಲಿ ನಿಮ್ ಮನೆಯವ್ರೆಲ್ರೂ ಬಂದು ನಿಮ್ಮನ್ನ ತಡೆದು ಅಲ್ಲಿಂದ ಕರ್ಕೊಂಡು ಹೊಟ್ಟೋದ್ರು. ಅದ್ಯಾಕೋ ನನಗ್ ಸರಿ ಕಾಣ್ಲಿಲ್ಲ. ಇರ್ಲಿ, ಇಟ್ಸ್ ಓಕೆ. ಈಗ್ಲಾದ್ರೂ ಹೇಳ್ಕೊಳ್ಳಿ, ನಿಮ್ ಮನ್ಸಲ್ಲಿರೋ ಒತ್ತಡ ಕಡಿಮೆ ಆಗತ್ತೆ. ನೀವೇನು ನನ್ ಬಾಯಿ ಬಿಡ್ಸಕ್ ನೋಡ್ತಾ ಇದ್ದೀರಾ? ಗುಟ್ಟನ್ನ ಹೊಟ್ಟೆಲಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯನ ಕೆಡೋದು ಸೇವಂತಿ. ಅದೇನಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ನೀವ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅರ್ಜುನ್ಗೆ ಯಾಕೆ ಡಿವೋರ್ಸ್ ಕೊಟ್ರಿ? ಅದು ಇಡೀ ಜಗತ್ತಿಗೆ ಗೊತ್ತಿರೋಂಥ ವಿಷಯ. ಅರ್ಜುನ್ ಸರ್ಗೂ ಅವ್ರ ಅಸಿಸ್ಟೆಂಟ್ಗೂ ಅಫೇರ್ ಇತ್ತು. ಅದನ್ನ ನೋಡಿ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ. ನಾನ್ ಡಿವೋರ್ಸ್ ಕೊಟ್ಟೆ. ಆದ್ರೆ ಸತ್ಯ ಅದಲ್ಲ. ಸತ್ಯ ಅದೇ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಹಾಗಾದ್ರೆ ನೀವು ಅರ್ಜುನ್ನ ದ್ವೇಷಿಸ್ತೀರಾ? ನಾನ್ ಯಾಕೆ ದ್ವೇಷಿಸ್ಲಿ? ಹೌದು, ನಾನು ಅವ್ರನ್ನ ದ್ವೇಷಿಸ್ತೀನಿ. ನೋ ಚಾನ್ಸ್. ನೀವು ಅವನನ್ನ ದ್ವೇಷಿಸ್ತಾ ಇದ್ದಿದ್ರೆ ಅವನ ಜೊತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ನಿಮ್ ಗಂಡನ ಬಗ್ಗೆ ಮತ್ತೆ ನಿಮ್ ಗಂಡನ ಮನೆಯವ್ರ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಈಗ್ಲೂ ನಿಮ್ ಕಣ್ಣಲ್ಲಿ ಕಾಣಿಸ್ತಾ ಇರೋದು ಪ್ರೀತಿ ಮಾತ್ರ. ಒಂದ್ ಸ್ವಲ್ಪನೂ ದ್ವೇಷದ ಭಾವನೆನೇ ಇಲ್ಲ. ನೀವು ನನ್ನ ಬಾಯಿ ಬಿಡ್ಸೋದಕ್ಕೆ ಏನೇನೋ ಹೇಳ್ತಾ ಇದ್ದೀರಾ. ನೀವು ಅನ್ಕೊಂಡಿರೋದು ಯಾವುದು ಸತ್ಯ ಅಲ್ಲ. ನಿನ್ನೆ ಸೇವಂತಿನ ತಡೆದಿದ್ದು 3 ಜನ. ಪ್ರಿಯಾ, ಪೂಜಾ, ಕಲ್ಪನಾ. ಅವರಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಿದ್ ಪ್ರಿಯಾ. ಅವಳನ್ನ ಮಾತಾಡ್ಸಿದ್ರೆ ಏನಾದ್ರೂ ಕ್ಲೂ ಸಿಗ್ಬಹುದು. ಯಾರನ್ನೂ ಏನೋ ಬೈಕೊಂಡ್ ಬರ್ತಿರೋ ಹಾಗಿದೆ. ಏನಾಯ್ತು? ಇತ್ತೇ ಇರುತ್ತಲ್ಲ ಮೇಡಮ್, ಗಂಡ ಹೆಂಡತಿ ಜಗಳ. ಅದು ಉಂಡ್ ಮಲ್ಗೋವರೆಗೂ ಮಾತ್ರ. ಆದ್ರೆ ಬೆಳಗ್ಗೆದ್ದ ಮೇಲೂ ಮುಂದುವರಿತಿದೆ ಅಂದ್ರೆ ಸಮಸ್ಯೆ ಗಂಭೀರವಾಗಿದೆ ಅಂತ ಅರ್ಥ. ಅದೇ ಹೇಗೆ? ನನ್ನ ಮನ್ಸಲ್ಲಿರೋದನ್ನ ನಡೀತಿರೋದನ್ನ ಇದ್ದಾಗೆ ಹೇಳ್ತಿದ್ದೀರಿ. ನನ್ ಪ್ರೊಫೆಷನ್ನೇ ಅದಲ್ವಾ. ನಾನ್ ನಿಮ್ ಹೆಂಡತಿನ ಅಬ್ಸರ್ವ್ ಮಾಡಿರೋ ಹಾಗೆ ಅವರಿಗೆ ಕೆಲವು ಮಾನಸಿಕ ಸಮಸ್ಯೆಗಳಿದೆ. ಆ ವಿಷಯದಿಂದಾನೆ ನಿಮ್ಗೂ ಅವ್ರಿಗೂ ಈ ತರ ಜಗಳಗಳು ನಡೀತಾ ಇರುತ್ತೆ. ಹೌದು ಮೇಡಮ್, ಅದೇನೋ ಹೇಳ್ತಾರಲ್ಲ, ಹತ್ತಲ್ಲ ಅರಿಯಲ್ಲ ಅಂತ. ಹಾಗಿದೆ ನನ್ನ ಪರಿಸ್ಥಿತಿ. ಟ್ರೀಟ್ಮೆಂಟ್ ತಗೋ ಅಂದ್ರೆ ಒಪ್ಕೊಳ್ತಾನೆ ಇಲ್ಲ. ಯಾಕೆ ಗೊತ್ತಿಲ್ಲ ಮೇಡಮ್, ಅದೇನ್ ನಡೆದಿದ್ಯೋ ಏನೋ. ಬಾಯ್ ಬಿಟ್ಟು ಯಾರತ್ರಾದ್ರೂ ಹೇಳ್ಕೊಂಡ್ರೆ ತಾನೆ. ಆ ವಿಷಯ ಮಾತಾಡ್ತಿದ್ದಾಗೆ ಮೈ ಮೇಲೆ ಬೆಂಕಿ ಬಿದ್ದಾಗ ರಿಯಾಕ್ಟ್ ಮಾಡ್ತಾಳೆ. ಹೇಳೋ ರೀತಿ ಹೇಳಿದ್ರೆ ಕೇಳ್ತಾರೇನೋ? ಎಲ್ರೂ ಹೇಳಾಯ್ತು, ಎಲ್ಲಾ ರೀತಿನೂ ಹೇಳಾಯ್ತು, ಆದ್ರೆ ಯಾರ ಮಾತನ್ನು ಕೇಳ್ತಿಲ್ಲ. ನಾನ್ ಮಾತಾಡ್ಬೇಕಾ? ಪ್ಲೀಸ್ ಮಾತಾಡಿ. ಇನ್ಫ್ಯಾಕ್ಟ್ ನೀವು ಸೈಕಿಯಾಟ್ರಿಸ್ಟ್ ಅಂತ ಗೊತ್ತಾದ್ಮೇಲೆ ನಾನೇ ನಿಮ್ಮ ಹತ್ರ ಮಣಿ ವಿಷಯ ಮಾತಾಡ್ಬೇಕು ಅನ್ಕೊಳ್ತಿದ್ದೆ. ಅಷ್ಟರಲ್ಲಿ ಏನೇನೋ ಆಯ್ತು ಮೇಡಮ್.